ಅಪೂರ್ವ ಅವರೇ, ನೀವು ಅಭಿ ಪ್ರೀತಿಸಿದ್ದು, ಮದುವೆ ಆಗಿದ್ದು, ಇಷ್ಟಪಡದೇ ಇರೋರು ಯಾರಾದರೂ ಇದ್ರ? ಐ ಮೀನ್, ಅಭಿನ ಇಷ್ಟಪಟ್ಟ ಹುಡುಗಿ, ನಿಮ್ಮನ್ನು ಇಷ್ಟಪಟ್ಟ ಹುಡುಗ? ಯಾರು ಇಲ್ಲ. ಓಕೆ ಓಕೆ, ಬೇಜಾರು ಮಾಡ್ಕೊಳ್ಬೇಡಿ. ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಈ ಥರ ಯೋಚನೆಗಳೆಲ್ಲ ಬರುತ್ತಲ್ವೇ? ನೋಡಿ, ನನ್ನ ಅನುಮಾನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನಾನು ಆಗಾಗ ಬರಬೇಕಾಗುತ್ತೆ. ಆಗ ನಿಮ್ಮ ಸಹಕಾರ ಬೇಕು. ಸರಿ ಇನ್ಸ್ಪೆಕ್ಟರ್. ಥ್ಯಾಂಕ್ ಯು. ನಮಸ್ಕಾರ. ಏನಾದ್ರೂ ಗೊತ್ತಾಯ್ತಾ? ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅಭಿಗೆ ಯಾರಾದರೂ ಶತ್ರುಗಳಿದ್ರ ಅಂತ ತಿಳ್ಕೊಳ್ಳೋಣ ಅಂತ ಬಂದೆ. ಯಾರು ಇಲ್ಲ ಅಂತ ಹೇಳ್ತಿದ್ದಾರೆ. ನೋಡೋಣ, ಬರ್ತೀನಿ ಅಮೃತ. ಸಮಾಧಾನ ಮಾಡ್ಕೊ. ಎಲ್ಲ ಮಾಡ್ಬಿಟ್ಟು ಈ ಆಳ ನಾಟಕ ಬೇರೆ. ಸಾಕ್, ಸುಮ್ಮನೆ ಇರ್ತೀರಾ? ನಾಟಕ ಆಡೋ ಬುದ್ಧಿ ನಿಮ್ದು. ನನ್ ತಂಗಿದಲ್ಲ. ಇವಳ ಅಭಿ ಮದ್ವೆ ವಿಷಯ ಶುರು ಆದಾಗ್ಲಿಂದ ಇವತ್ತಿನವರೆಗೂ ನಾಟಕ ಆಡ್ತಾ ಇರೋದು ನೀವು. ಇಷ್ಟು ಚಿಕ್ಕ ವಯಸ್ಸಿಗೆ ಗಂಡನ ಕಳ್ಕೊಂಡು ಸಂಕಟ ಪಡ್ತಾ ಇರೋ ಇವಳಿಗೆ ಅತ್ತೆಯಾಗಿ ತಾಯಿ ಸ್ಥಾನದಲ್ಲಿ ಒಂದು 4 ಸಮಾಧಾನದ ಮಾತನ್ನ ಹೇಳೋದ್ ಬಿಟ್ಬಿಟ್ಟು ಮಾತಾಡ್ತೀನಿ ಕಣೆ, ಮಾತಾಡ್ತೀನಿ. ನೀನು ನಿನ್ ತಂಗಿ ಸೇರೆ ನನ್ನ ಮಗನ್ ಕೊಲೆ ಮಾಡಿರೋದು, ಅದಕ್ಕೆ ಮಾತಾಡೋದು. ಅತ್ತೆ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡಿ. ಆ ಇನ್ಸ್ಪೆಕ್ಟ್ರು ನಿಮ್ಮ ಅಭಿ ಮದುವೆ ಯಾರಿಗೆ ಇಷ್ಟ ಇರಲಿಲ್ಲ ಅಂತ ಕೇಳಿದಾಗ ನಿಮ್ಮ ಹೆಸರು ಹೇಳಬೇಕು ಅಂತ ಬಾಯಿಗೆ ಬಂದಿತ್ತು. ಆದರೆ ನಿಮ್ಮ ಮೇಲೆ ಅನುಮಾನ ಬರಬಾರ್ದು ಅಂತ ನಾನು ಸುಮ್ಮನೆ ಇದ್ದೆ. ಈಗ ನೋಡಿದ್ರೆ ಅಪ್ಪು ಅದನ್ನ ಅಕ್ಕನ ಮೇಲೆ ನನ್ನ ಮೇಲೆ ಹೊರಿಸ್ತಾ ಇದ್ದೀರಾ. ಹೊರಿಸ್ತೀನಿ ಕಣೆ, ಹೊರಿಸ್ತೀನಿ. ಯಾಕೆ ಅಂದ್ರೆ ನನಗಿರೋದು ಒಬ್ನೇ ಮಗ. ಅವನ್ನ ಕೊಲೆ ಮಾಡಿದ್ರೆ ಅವನ್ ಪಿತ್ರಾರ್ಜಿತ ಆಸ್ತಿ ಕೋಟಿಗಟ್ಲೆ ನಿನಗ್ ಬರುತ್ತೆ. ಈ ಹಣದಿಂದ ನೀನು ನಿಮ್ ಮನೆಯವರೆಲ್ಲ ಸುಖ ಸಂತೋಷನ ಮೆರಿಬಹುದು ಅಂತ ನಿಮ್ ಮನೆಯವರೆಲ್ಲ ಸೇರಿ ನಾಟಕ ಆಡಿ ನನ್ ಮಗನ್ ಕೊಲೆ ಮಾಡಿದ್ದೀರಾ. ಸ್ವಲ್ಪ ದಿನ ಹೋದ್ಮೇಲೆ ನೀನ್ ಇನ್ನೊಂದು ಮದುವೆ ಮಾಡ್ಕೊಬಹುದು. ಅದಕ್ಕೆ ಈ ಅಳು, ಈ ನಾಟಕ ಎಲ್ಲ ಆಡ್ತಾ ಇರೋದು. ಅದು ನನಗ್ ಗೊತ್ತಿಲ್ಲ ಅನ್ಕೊಂಡ. ಮುಚ್ಚು ಬಾಯಿ ಜಿಗ್ದಲ್ಲ, ಬಾಯಿ ಬಂದಂಗೆಲ್ಲ ಮಾತಾಡ್ಬೇಡ. ಏನೇ ನನ್ನ ಮನೆಗೆ ಬಂದು ನನ್ನನ್ನ? ಹೌದೇ, ನಿನ್ನನ್ನೇ. ನಿನ್ನಂತ ಕೊಲೆ ಪಾತ್ರಿಗೆ ನಾನು ಹೀಗೆ ಮರ್ಯಾದೆ ಕೊಡೋದು? ನೀನು ಮಾಡ್ತಿರೋ ಕೊಲೆನ ನನ್ನ ತಂಗಿ ತಲೆ ಕಟ್ಟಿ ನೀನ್ ಬಚಾವ್ ಹಾಕ್ಬೇಕು ಅಂತ ನೋಡ್ತಾ ಇದ್ಯಾ? ನನ್ ಗೊತ್ತು ಕಡೆ, ನನಗ್ ಗೊತ್ತು. ಎಷ್ಟೆಷ್ಟು ಸಲ ಯಾವ ರೀತಿ ಈ ಮನೆಯಲ್ಲಿ ನನ್ನ ತಂಗಿನ ಕೊಲ್ಲೋದಕ್ಕೆ ನೀವು ಪ್ರಯತ್ನ ಪಟ್ಟಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಕಡೆ. ನಾನು ಈ ವಿಷಯನ ಪೊಲೀಸ್ ಅವ್ರಿಗೆ ತಿಳಿಸಿದ್ರೆ ನೀವು ಇಲ್ಲಿ ಇರ್ತಾ ಇರ್ಲಿಲ್ಲ, ಅರೆಸ್ಟ್ ಆಗಿ ಜೈಲಲ್ಲಿ ಇರ್ತಾ ಇದ್ರಿ. ನಿಮ್ಮ ಪಾಪ ನಿಮ್ಮನ್ನೇ ಬಲಿ ಹಾಕತ್ತೆ ಅಂತ ನಾನ್ ಸುಮ್ಮನಾದೆ ಅಷ್ಟೇ. ಏನಮ್ಮ, ನಮ್ಮನ್ನೇ ಎದುರಿಸಕ್ ಬಂದಿದ್ಯಾ? ನಾನ್ ಯಾಕ್ರಿ ನಿಮ್ಮನ್ನ ಹೆದರ್ಸಕ್ ಬರ್ಲಿ? ನನ್ ತಂಗಿನ ಕೊಲೆ ಮಾಡೋದಕ್ಕೆ ಹೋಗಿ ನಿಮ್ಮ ಮಗನ್ನೇ ನೀವು ಕಳ್ಕೊಂಡಿದ್ದೀರಾ ಅನ್ನೋದು ನನಗ್ ಗೊತ್ತಿದೆ ಅಂತ ಹೇಳೋದಕ್ ಬಂದಿದ್ದೀನಿ.
ಮನೇಲಿರಲ್ಲ. ನಾನು ಈ ಮನೇಲಿರಲ್ಲ ಅಕ್ಕ, ಇರಲ್ಲ. ಅಪೂರ್ವ, ನೀನ್ ಇಲ್ಲಿರ್ತೀನಿ ಅಂತ ಹೇಳಿದ್ರು ನಾನಿನ್ನ ಒಂದು ಕ್ಷಣ ಕೂಡ ಇಲ್ಲಿರೋದಕ್ಕೆ ಬಿಡೋದಿಲ್ಲ ಕಣೆ, ಬಿಡೋದಿಲ್ಲ. ತಮ್ಮ ಮಗನ್ನೇ ಕೊಲ್ಸಿದೆಯವರು ಇನ್ನು ನಿನ್ನನ್ನು ಉಳಿಸ್ತಾರ? ಆ ನಂಬಿಕೆ ನನಗಿಲ್ಲ ಕಣೆ, ನನಗಿಲ್ಲ. ನಿನ್ನ ಕೊಂದು ಅದು ಆತ್ಮಹತ್ಯೆ ಅಂತ ಕತೆ ಕಟ್ಟೋ ಜನ ಇವರು. ನಾನು ತಪ್ಪು ಮಾಡ್ಬಿಟ್ಟೆ ಅಪೂರ್ವ, ತಪ್ಪು ಮಾಡ್ಬಿಟ್ಟೆ. ನಿನ್ನ ಸುರಕ್ಷಿತದಲ್ಲಿರ್ಬೇಕು ಅಂತ ಮಾತ್ರ ನಾನು ನಿನಗೆ ಎಚ್ಚರಿಕೆ ಕೊಟ್ಟೆ. ಆದ್ರೆ ನೀನು ಉಳಿಯೋದಲ್ಲದೆ ನಿನ್ನ ಗಂಡನ್ನು ನೀನು ಉಳಿಸ್ಕೋಬೇಕು ಅಂತ ನಾನು ನಿನಗೆ ಎಚ್ಚರಿಕೆ ಕೊಡಬೇಕಾಗಿತ್ತು. ನಾನು ತಪ್ಪು ಮಾಡ್ಬಿಟ್ಟೆ ಅಪೂರ್ವ, ತಪ್ಪು ಮಾಡ್ಬಿಟ್ಟೆ. ನಿನ್ನ ಸುರಕ್ಷಿತದಲ್ಲಿರ್ಬೇಕು ಅಂತ ಮಾತ್ರ ನಾನು ನಿನಗೆ ಎಚ್ಚರಿಕೆ ಕೊಟ್ಟೆ. ಆದ್ರೆ ನೀನು ಉಳಿಯೋದಲ್ಲದೆ ನಿನ್ನ ಗಂಡನ್ನು ನೀನು ಉಳಿಸ್ಕೋಬೇಕು ಅಂತ ನಾನು ನಿನಗೆ ಎಚ್ಚರಿಕೆ ಕೊಡಬೇಕಾಗಿತ್ತು, ಎಚ್ಚರಿಕೆ ಕೊಡಬೇಕಾಗಿತ್ತು. ನಡಿ ಅಪೂರ್ವ, ಮನೆಗೆ ಹೋಗೋಣ. ಈ ಮನೆಯಲ್ಲಿ ನಿನ್ಗೇನು ಯಾರು ಇಲ್ಲಮ್ಮ. ಎದ್ರು ಅವ್ರು ನಿನ್ನನ್ನು ಉಳಿಸೋದಿಲ್ಲ. ಜಗದಾಂಬ, ನಾನು ಪೊಲೀಸ್ಗೆ ಹೋಗಿ ಈ ವಿಷಯ ಎಲ್ಲ ತಿಳಿಸ್ತೀನಿ ಅಂತ ತಿಳ್ಕೋಬೇಡ. ನಿನ್ನ ಪಾಪನೇ ನಿನ್ನನ್ನ ಸಿಕ್ಕಾಕ್ಸುತ್ತೆ, ತಿಳ್ಕೋ. ಜೊತೆ ನಾನು ಮದ್ವೆ ಆಗದೆ ಹೋದ್ರೆ ನಾನು ಸಾಯ್ತೀನಿ. ಅಕ್ಕ, ಅವ್ರೇನೋ ಅಪ್ಪ ಪೋಲಿ ಅಲ್ಲ, ಅವ್ರ ಅಪ್ಪ ಅಮ್ಮ ಬಿಸ್ನೆಸ್ ನಲ್ಲಿದ್ದಾರೆ. ಅವ್ರು ನಮಗಿಂತ ಶ್ರೀಮಂತರು. ನಾನು ಅವನು ತುಂಬಾ ಪ್ರೀತಿಸ್ತಾ ಇದೀವಿ. ನಾನು ಅವನನ್ನೇ ಮದ್ವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನಾನು ಮನೆಗ್ ಬರಲ್ಲ. ಹೇಳ್ಬೇಕಾಗಿರೋದನ್ನೆಲ್ಲ ಮನೇಲಿ ಹೇಳಿದೀನಿ. ನನ್ ಮಾತ್ಗೆ ಯಾರು ಬೆಲೆ ಕೊಟ್ಟಿಲ್ಲ. ನಾನು ಅಭಿನ್ ಬಿಟ್ಟು ಬರಲ್ಲ. ನಾನು ಅಭಿನೇ ಮದ್ವೆ ಆಗೋದು. ನೀನಂತೂ ಮದ್ವೆ ಆಗಲ್ಲ. ನೀನ್ ಮದ್ವೆ ಆಗದೆ ಈ ಮನೇಲಿ ನನ್ನ ಮದ್ವೆ ಮಾಡಕ್ ಯಾರು ಒಪ್ಪೋದಿಲ್ಲ. ಅದಕ್ಕೆ ನನ್ನ ತಾನೇ ನಾನು ನೋಡ್ಕೊಂಡೆ. ಅದು ತಪ್ಪ? ನಮ್ ಪ್ರೀತಿಗಿಂತ ಅವ್ರಿಗೆ ಅವ್ರ ಹಠ ಪ್ರತಿಷ್ಠೆನೆ ಮುಖ್ಯ. ಅಮ್ಮ, ನಾನು ಇಷ್ಟಪಟ್ಟಿರೋ ಹುಡುಗನ ಮದ್ವೆ ಆಗೋ ಸ್ವಾತಂತ್ರ್ಯ ನನಗಿದೆ. ಅದನ್ನ ಕೇಳೋ ಹಕ್ಕು ನಿನಗೂ ಇಲ್ಲ, ಇವಳಿಗೂ ಇಲ್ಲ, ಈ ಮನೇಲಿ ಯಾರಿಗೂ ಇಲ್ಲ. ನಿನ್ ಕಾಲ್ ಹಿಡಿದು ಬೇಡ್ಕೋತೀನಿ, ಮನೆಗ್ ಬಾರೆ ಪ್ಲೀಸ್. ಮನೆ ಅಕ್ಕ, ಅಮ್ಮ, ನಾನೇನ್ ಮಾಡ್ಬಾರ್ದು ತಪ್ಪು ಮಾಡಿಲ್ಲ. ಒಬ್ಬ ಹುಡುಗನ ಇಷ್ಟಪಡೋದು, ಮನ್ಸನ್ನ ಪ್ರೀತಿಸೋದು, ಮದ್ವೆ ಆಗೋದು ತಪ್ಪ? ನಾನ್ ಮನೆಗ್ ಬರ್ತೀನಿ. ಆದ್ರೆ ನನ್ನ ಅಭಿನ ನೀನ್ ದೂರ ಮಾಡಲ್ಲ ಅನ್ನೋದಾದ್ರೆ ಮಾತ್ರ. ಅಷ್ಟೊಂದು ದುಡ್ಡು ಕೂಡ್ಸೋಕ್ಕಾಗಲ್ಲ, ಅವ್ರು ಹೇಳಿದ ರೀತಿ ಮದುವೆ ಮಾಡ್ಕೊಡಕ್ ಆಗಲ್ಲ ಅಂತ ನಾನ್ ಮದ್ವೆ ಮಾಡದೆ ಇದ್ರೆ ಈ ಮನೆಯಲ್ಲಿ ನೀವೆಲ್ಲರೂ ನನ್ನ ಹೆಣ ನೋಡ್ಬೇಕಾಗುತ್ತೆ. ಇದನ್ನ ಯಾರು ಮಾಡಬೇಡಿ. ಅಪೂರ್ವ, ಯಾಕಿಲ್ಲೇ ನಿಂತ್ಬಿಟ್ಟೆ? ಬಾ, ಒಳಗ್ ಬಾ. ನಡಿಮ, ನಡಿ ಒಳಗೆ. ಇಲ್ಲ ಅಕ್ಕ, ನಾನು ಈ ಮನೆ ಒಳಗಡೆ ಬರಲ್ಲ.
ಮಾತು ಅಂತ ಆಡ್ತಿದ್ಯಾ ಪೂರ್ವ? ಈ ಮನೆ ನಿಂದು, ನೀನು ಈ ಮನೆ ಮಗಳು. ನಿನ್ಗಿಲ್ದೇ ಇರೋ ಅರ್ಹತೆ ಇನ್ಯಾರಿಗಿರುತ್ತೆ ಹೇಳು? ಒಳಗ ನಾನು ಬರಲ್ಲ. ಈ ಮನೆ ಒಳಗಡೆ ಬರೋಕೆ ನನ್ನ ಮನಸ್ಸಾಕ್ಷಿ ಹೋಗ್ತಾ ಇಲ್ಲ. ನಿಮ್ಮೆಲ್ಲರ ಮಾತನ್ನು ಧಿಕ್ಕರಿಸಿ ನಾನು ಆ ರಾಕ್ಷಸಿ ಮನೆ ಸೇರ್ತೆ. ನೀವೆಲ್ಲ ಎಷ್ಟೊಂದು ಪ್ರೀತಿಯಿಂದ, ಎಷ್ಟೊಂದು ಅಕ್ಕರೆಯಿಂದ ನನ್ನ ಪ್ರತಿ ಒಂದು ಹೆಜ್ಜೆಗೂ ನಿನಗೆ ಆ ಮನೆಯಲ್ಲಿ ಅಪಾಯ ಇದೆ, ನಿನಗೆ ಆ ಮನೆ ಮೃತ್ಯು ಕೂಪ ಅಂತ ಹೇಳಿದಾಗ ನಾನು ನಿಮ್ಗಳ ಮಾತು ಕೇಳಿದೆ. ನಿಮ್ಮ ಮೇಲೆ ಅನುಮಾನ ಪಟ್ಟು ನಿಮಗೆ ಅವಮಾನ ಮಾಡಿದೆ. ನಾನು ಹೇಗಕ್ಕ ಈಗ ನಿಮ್ಮ ಜೊತೆ ಇರಲಿ? ಇಲ್ಲ, ನಾನು ಹೊರಟೋಗ್ತೀನಿ. ನಾನು ಈ ಮನೇಲಿರಲ್ಲ. ಬದುಕೋಕ್ ಸಾಧ್ಯ ಆದ್ರೆ ಬದುಕ್ತೀನಿ, ಇಲ್ಲ ಅಂದ್ರೆ ನನ್ನ ಅಭಿನ ನಾನು ಸೇರ್ಕೊಡ್ತೀನಿ. ಅಪೂರ್ವ, ಯಾಕೆ ಯಾಕೆ ಹುಚ್ಚಿ ಥರ ಮಾತಾಡ್ತಾ ಇದೆಯಾ? ನಾವೆಲ್ಲರೂ ಬದುಕಿದ್ದು ನಿನ್ನನ್ನು ಕಳ್ಕೋತೀವ? ಇಲ್ಲ ಕಣೆ, ಖಂಡಿತ ಇಲ್ಲ. ಆಗ ನಮ್ಮ ಮಾತು ಕೇಳ್ತಾ ಇದ್ದಿದ್ದು ತಪ್ಪು ಅಂತ ಈಗ ನಿನ್ಗೆ ಅನ್ಸಿದ್ರೆ, ಈಗ ನಮ್ಮ ಮಾತು ಕೇಳ್ದೆ ನೀನು ನಮ್ಮಿಂದ ದೂರ ಹೋಗ್ತೀನಿ ಅಂತ ಹೇಳ್ತಾ ಇರೋದು ಕೂಡ ಅದಕ್ಕಿಂತ ದೊಡ್ಡ ತಪ್ಪು ಕಣೆ, ದೊಡ್ಡ ತಪ್ಪು. ಒಮ್ಮೆ ತಪ್ಪು ಮಾಡಿದೆ ಅಂತ ಮತ್ತೆ ತಪ್ಪು ಮಾಡೋದು ಸರಿನಾ ಅಪೂರ್ವ? ಹಾಗೆಲ್ಲ ಮಾತಾಡಬಾರ್ದು. ಒಳಗ್ ಬಾ. ಅಕ್ಕ, ಅವತ್ತು ನಾನು ಅಭಿನ ಮದುವೆ ಆಗಬೇಕು ಅಂತ ನಿನ್ನನ್ನು ಎಷ್ಟೊಂದು ಬೈದೆ. ಈಗ ಅಭಿನೂ ಕಳ್ಕೊಂಡು ಮತ್ತೆ ನಿಮ್ಮ ಜೊತೆ ಹೇಗಕ್ಕ? ಅವತ್ತು ನಾನು ಅಭಿನ ಮದುವೆ ಆಗಬೇಕು ಅಂತ ನಿನ್ನನ್ನು ಎಷ್ಟೊಂದು ಬೈದೆ. ಈಗ ಅಭಿನೂ ಕಳ್ಕೊಂಡು ಮತ್ತೆ ನಿಮ್ಮ ಜೊತೆ ಹೇಗಕ್ಕ? ಅಪೂರ್ವ, ಜೀವನದಲ್ಲಿ ಕೆಲವು ನಿರ್ಧಾರಗಳಿಂದ ಕೆಟ್ಟದ್ದು ಆಗತ್ತೆ, ಒಳ್ಳೇದು ಆಗತ್ತೆ. ಆದ್ರೆ ಕೆಲವು ನಿರ್ಧಾರಗಳು ಸರಿಯಾಗಿರುತ್ತೆ, ಕೆಲವು ತಪ್ಪಾಗಿರುತ್ತೆ. ಸರಿಯಾದಾಗ ಆ ದಾರಿಲೇ ನಾವು ನಡಿಬೇಕು, ತಪ್ಪಾದಾಗ ಆ ದಾರಿನ ಬದಲಾಯಿಸಿ ಸರಿಯಾದ ದಾರಿನಲ್ಲಿ ನಡಿಬೇಕು. ಒಮ್ಮೆ ದಾರಿ ತಪ್ಪದೆ ಅಂತ ಮುಂದೆ ಹೆಜ್ಜೆ ಇಡದೆ ಇರೋದು ಅವಿವೇಕ ಅಪೂರ್ವ. ಸರಿಯಾದ ದಾರಿನ ಹುಡುಕಿ ಮುಂದೆ ನಡೆಯೋದು ವಿವೇಕ. ನೋಡು, ನಿನಗೆ ಸರಿಯಾದ ದಾರಿ ಈಗ ಈಗ ಈ ಮನೆಯಲ್ಲಿ ಸಿಗತ್ತೆ. ಅದಕ್ಕೆ ನಾನು ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ನಿನಗೆ ನಮ್ಮೆಲ್ಲರ ಮೇಲೂ ಪ್ರೀತಿ ಇದ್ರೆ, ನಂಬಿಕೆ ಇದ್ರೆ ನೀನು ಒಳಗೆ ಬಾ.
ಇಲ್ಲದೆ ಹೋದ್ರೆ ನಮ್ಮ ಮೇಲೆ ನಿನಗೆ ಪ್ರೀತಿನೇ ಇಲ್ಲ ಅಂತ ತಿಳ್ಕೊತೀವಿ. ಹಾಗನ್ಕೋಬೇಡಕ್ಕ. ಈಗ ನನ್ನಲ್ಲಿ ಈಗಲೂ ಉಸಿರಿದೆ ಅಂದ್ರೆ ಅದು ನಿನ್ನ ಪ್ರೀತಿಯಿಂದ ಅಕ್ಕ. ಬರುವ ಯಾವಾಗ ಬಂದಮ್ಮ? ಯಾಕಮ್ಮ ಅಲ್ಲೇ ನಿಂತ್ಬಿಟ್ಟೆ? ಕಂದ ಕಂದ ಬರುವ ಯಾಕಮ್ಮ ಇಲ್ಲೇ ನಿಂತ್ಬಿಟ್ಟು ಎಲ್ಲೇ ಒಳಗಡೆ ಬರಮ್ಮ? ಬಾಮ್ಮ ಬಾ ಕಂದ ಒಳಗಡೆ. ನಡಿಯಮ್ಮ ಒಳಗಡೆ ನಡಿ ಕಂದ, ಒಳಗಡೆ ನಡಿಯಮ್ಮ. ನಡಿಯಮ್ಮ ನಡಿಯಮ್ಮ ಒಳಗಡೆ.